ವೆಲ್ಕಮ್ ಬ್ಯಾಕ್ ಮೇಘನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅನಂತಪುರದಲ್ಲಿರೋ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಗುರುವಾರದ ದಿನ ನಾನು ಇಲ್ಲಿ ಟೆಂಪಲ್ ಇರೋದು ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮು ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನೋಡಿದ್ದೆ ಇದು. ಅವಾಗ ನಮ್ಮ ಹಸ್ಬೆಂಡ್ ಇಲ್ಲಿ ಇದೆ ರಾಘವೇಂದ್ರ ಸ್ವಾಮಿ ಗುಡಿ ಅಂತ ಹೇಳಿದ್ರು. ಆವಾಗ ನಾನು ಆ ಟೆಂಪಲ್ಗೆ ಮತ್ತೆ ಗುರುವಾರ ಯಾವಾಗ ನಾನು ಬರೋಣ ಅಂದ್ಕೊಂಡು ಹೋಗಿದ್ದೆ. ಮತ್ತು ಗುರುವಾರದ ದಿನ ಬಂದು ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನಾನಿನ್ನು ರಾಯರ ದರ್ಶನ ಮಾಡಿದ್ದು ನಂಗೆ ತುಂಬಾ ಖುಷಿಯಾಗೋಯ್ತು. ಇನ್ನು ನಾನು ಇವತ್ತು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಇವಾಗ ನಾನು ದಿನ ಆದ್ಮೇಲೆ ಅಂದ್ರೆ 7-8 ಮಂತ್ಸ್ ಬ್ಯಾಕ್ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಬ್ಯಾಂಗ್ಳೂರ್ಗೆ ಹೋದ್ರೆ ಯಾವ್ದಲ್ಲ ಅಂತ ಹೇಳಿದ್ರೆ ನಂಬರ್ ರೈಲ್ವೆ ಸ್ಟೇಷನ್ ಹೇಳ್ತೀನಿ ಕೇಳಿ. ಅಲ್ಲಿಂದ ನಿಮಗೆ ಒಂದು ಇಂಪಾರ್ಟೆಂಟು, ಕರ್ನಾಟಕದಲ್ಲಿ ಅಲ್ಲಿ ಕೂಡ ಇದೆಯಾ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ 50 ರೂಪಾಯಿ ಟಿಕೆಟ್ ಅನಂತಪುರ ಟು ಬ್ಯಾಂಗ್ಳೂರು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು. 50 ರೂಪಾಯಿ ಟಿಕೆಟು. ಇದು ಪ್ರಶಾಂತಿ ನಿಲಯ, ಸತ್ಯಸಾಯಿ ಪ್ರಶಾಂತಿ ನಿಲಯ ಏನೋ ಐತೆ ಅದು ಹೆಸರು. ಅದಕ್ಕೆ ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. 50 ರೂಪಾಯಿ ಟಿಕೆಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಬನ್ನಿ ಹೋಗೋಣ. ರೆಡಿ ರೆಡಿ ನನ್ನ ಮಗ ರೆಡಿ, ಹೋಗೋಣ. ಲಕ್ಕಿ ಟ್ರೈನ್ 2:20ಗಿದೆ, ಇವಾಗ ಆಲ್ರೆಡಿ 2 ಆಗಿದೆ. ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಲೇಟಾಗಿ ಹೋಗುತ್ತಾ ಬೇಗ ಹೋಗುತ್ತೆ. ನಮ್ಮ ಯಜಮಾನ್ 50 ರೂಪಾಯಿ ಅಲ್ವಾ, ಹೋಗ್ಬಾ ಏನಾಗುತ್ತೆ ಅಂತೇಳಿ ಕಳಿಸ್ತಾ ಇದ್ದಾರೆ. ನನಗೆ ಇಷ್ಟನೇ ಇಲ್ಲ ಹೋಗೋದಕ್ಕೆ, ಬಟ್ ಹೊಸ ಎಕ್ಸ್ಪೀರಿಯೆನ್ಸ್ ನೋಡೋಣ ಬನ್ನಿ. ಇನ್ನೇನು ನಾವು ಇನ್ನು ರೈಲ್ವೆ ಸ್ಟೇಷನ್ ಹತ್ರ ಬಂದ್ರಿ. ಟ್ರೈನಿಗೆ ಇನ್ನು 5 ನಿಮಿಷ ಟೈಮ್ ಇತ್ತು. ಇನ್ನು ನಮ್ಮ ಹಸ್ಬೆಂಡ್ ಫಾಸ್ಟಾಗಿ ಹೋಗ್ಬಿಟ್ಟು, ಹೇಳೋಕ್ಕಾಗಲ್ಲ, ಟ್ರೈನ್ಗೆ ಹೋಗ್ಬೇಕಂದ್ರೆ ಒಂದು 1/2 ಅವರ್ ಮುಂದೆ ಹೋಗಿರಬೇಕು ಅಂತ ಹೇಳ್ತಾರೆ. ಇಲ್ಲೇ ನಮ್ಮ ಮನೆಗೆ ಹತ್ರನೇ ಇರೋದ್ರಿಂದ ನಾವು ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆದರೆ ನಾವು ಗಾಡಿಯಲ್ಲೇ ಬಂದು ಇನ್ನು ಹೋಗಿ ನಮ್ಮ ಹಸ್ಬೆಂಡು ಟ್ರೈನ್ ಬರೋ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬೇಗ ಟ್ರೈನ್ ಟಿಕೆಟ್ ತೊಗೊಳಕ್ಕಂತ ಹೋಗ್ತಾಯಿದ್ರು. ನಮ್ಮ ಮಗ ಅಂತ ಎಲ್ಲಿ ನೋಡ್ತಾನೋ ಟ್ರೈನ್ ಅಲ್ಲೆಲ್ಲ ನಂಗೆ ಟ್ರೈನು ಅಂತ ಹೇಳ್ತೇನೆ. ಇನ್ನೊಂದು ಇವನ ಜೊತೆ ಏನಾದರೂ ಟ್ರೈನ್ ಜರ್ನಿ ಮಾಡಿಬಿಟ್ರೆ ಸಾಕಾಗಿ ಹೋಗುತ್ತೆ. ಆರಾಮಾಗಿ ಹೋಗೋಣ ಅಂದ್ಕೊತೀವಿ, ಇವ್ನು ಮಾತ್ರ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಯಾಕೆ ಎಲ್ಲಿ ಟ್ರೈನ್ ಸ್ಟಾಪ್ ಕೊಡುತ್ತೆ ನೋಡ್ಬೋದು. ಇದು 50 ರೂಪಾಯಿ ಟಿಕೆಟು. ನನಗೆ ಅದು ತುಂಬ ಖುಷಿಯಾಗೋಯ್ತು. ಇನ್ನು ನನ್ನ ಮಗಂದು ಹೇಳ್ತಾ ಇದ್ದಲ್ಲ, ನನ್ನ ಮಗ ಎಲ್ಲಿ ಸ್ಟಾಪ್ ಕೊಡುತ್ತೋ ಅಲ್ಲೆಲ್ಲ ಅಮ್ಮ ಸ್ಟಾಪ್ ಬಂದಿದೆ, ಊರು ಬಂದಿದೆ, ಬಾ ಇಳಿಯೋಣ ಅಂತ ಹೇಳ್ತಾನೆ ಇರ್ತಾ ಇದ್ದ. ಇನ್ನು ಇವು ನಮ್ಮ ಟ್ರೈನ್ ಬಂದಿಲ್ಲ ಅಮ್ಮ, ನಮ್ಮ ಟ್ರೈನ್ ಬಂದಿಲ್ಲ ಅಂತ ಅವನು ಎದುರು ನೋಡ್ತಾನೇ ಇದ್ದ. ಅಲ್ಲಿ ಆ ಕಡೆ ಒಂದು ಬ್ಲೂ ಟ್ರೈನ್ ಇತ್ತು. ಅಮ್ಮ ಟ್ರೈನ್ ಅಂತ ತೋರಿಸ್ತಾ ಇದ್ರೆ, ನಮ್ಮ ಟ್ರೈನ್ ಅದಲ್ಲಪ್ಪ ಇನ್ನೂ ಬರ್ತೈತೆ ಅಂತೇಳಿದ್ರೆ, ಇಲ್ಲ ಅದೇ ಹೋಗೋಣ ಅಂತೇಳಿ ಇದು ಮಾಡ್ತಾ ಇದ್ದ. ಅವ್ನು ಕೆಳಗೆ ಬಿಟ್ಟಿದ್ರು, ಇನ್ನು ಕೆಳಗಡೆ ಇಳಿದ್ಬಿಟ್ಟು ಓಡ್ಬಿಡ್ತಾ ಇದ್ದ. ಅಷ್ಟು ತೀಟ್ಲೆ ಮಾಡ್ತಾನೆ ನನ್ನ ಮಗ. ಇನ್ನು ಅದಕ್ಕೋಸ್ಕರ ಎತ್ಕೊಂಡು ನಿಂತ್ಕೊಂಡೆ. ಇನ್ನು ಟ್ರೈನ್ ಬರೋ ಟೈಮ್ ಆಯಿತು. ಕರೆಕ್ಟು ಟ್ರೈನು 2:22 ನಿಮಿಷಕ್ಕೇನೋ ಬಂದ್ಬಿಡ್ತು ಟ್ರೈನು. ನಾವು ಹೆಂಗಿರುತ್ತೆ ಏನು ಅಂತೇಳಿ ನಂಗೆ ಫುಲ್ ಭಯ ಹತ್ಕೊಬಿಟ್ಟಿತ್ತು. ಹೋಗೋಳು ಒಬ್ಬಳೇ ನಾನು ಟ್ರೈನಲ್ಲಿ, ಯಾವತ್ತೂ ನಾನು ಒಬ್ಬೊಬ್ಬಳೇ ಜರ್ನಿ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಅಂದರೆ ತುಂಬ ಭಯ ಬಿದ್ದುಕೊಂಡು ಮನಸ್ಸಲ್ಲಿ ಹಂಗೆ ಹೋದೆ ನಾನು. ಆದರೆ ಅಲ್ಲಿ ಹೋಗಿದ ತಕ್ಷಣ ಕತೆನೇ ಬೇರೆ ಆಗ್ಬಿಡ್ತು. ಫಸ್ಟ್ ಬೋಗಿಯಿಂದ ಲಾಸ್ಟ್ ಬೋಗಿವರೆಗೂ ಟ್ರೈನು ಫುಲ್ ಓಪನ್ನಲ್ಲಿರುತ್ತೆ ಡೋರು. ಆರಾಮಾಗಿ ಕುತ್ಕೊಂಡು ಭಯ ಇಲ್ದಿರೋ ಹೋಗ್ಬೋದು. ಯಾಕೆಂದರೆ ಅಲ್ಲಿ ಅಕ್ಕಪಕ್ಕದಾಗ ಲೇಡೀಸ್ ಈ ಬೋಗಿ ಇಲ್ಲಾಂದರೆ ಇನ್ನೊಂದು ಬೋಗಿಗೆ ನಾವು ಹೋಗ್ಬೋದು, ಆ ಥರ ಇತ್ತು. ಅದೊಂದು ಖುಷಿಯಲ್ಲಿ ಹ್ಯಾಪಿಯಾಗಿ ಹೋಗ್ಬೋದು. ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಹೆಂಗಪ್ಪ ಅಂದ್ಕೊಂಡೆ. ಏನು ಆ ಥರ ಏನು ಭಯ ಬಿದ್ದು ಹೇಳ್ತಾರೆ ಏನಿಲ್ಲ. 50 ರೂಪಾಯಿ ಟಿಕೆಟಿಗೆ ಕರೆಕ್ಟಾಗಿ 100 ರೂಪಾಯಿ ಇದ್ದರೆ ಬೆಂಗಳೂರಿಗೆ ಹೋಗಿ ಬರ್ಬೋದು. ನಮ್ಮ ಅನಂತಪುರ ಟು ಬ್ಯಾಂಗ್ಳೂರು ನಾವು ಹೋಗ್ಬೋದು. ಇದು ಟ್ರೈನ್ ಸ್ಟಾರ್ಟ್ ಆಗೋದು ಅನಂತಪುರದಲ್ಲಿ ಮಧ್ಯಾಹ್ನ 2:20ಕ್ಕೆ ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ 7:40ಗೆಲ್ಲ ರೀಚ್ ಆಗುತ್ತೆ ಬೆಂಗಳೂರಿಗೆ. ಇನ್ನು ಬ್ಯಾಂಗ್ಳೂರಲ್ಲಿ ಯಾವ ಥರ ಬರೋದು ಅಂತಾರೆ, ಮಾರ್ನಿಂಗ್ ಇರುತ್ತೆ. ಇದು ಮಾರ್ನಿಂಗು 8:40ಇಂದ 2:30 ಒಳಗಡೆ ಅನಂತಪುರಕ್ಕೆ ರೀಚ್ ಆಗುತ್ತೆ. ಯಾರಾದರೂ ಬರೋರಿದ್ದರೆ ಈ ವಿಡಿಯೋ ಮುಖ ನೋಡಿ ಹೆಲ್ಪ್ ಆಗುತ್ತೆ. ಟೈಮಿಂಗ್ಸ್ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನನಗಂತೂ ತುಂಬ ಇಷ್ಟ ಆಗೋಯ್ತು ಟ್ರೈನ್ ಜರ್ನಿ. ನಂದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.